ಒಂದು ವಾರದಿಂದ ಈಚೆಗೆ ಹಾಸನ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಹೃದ್ರೋಗ ಸಮಸ್ಯೆಯಿಂದ ಹಲವು ಮಂದಿ ಪ್ರಾಣವನ್ನು ಕಳೆದುಕೊಳ್ತಿದ್ದಾರೆ. ಅದರಲ್ಲೂ ಮೈಸೂರಿನ ಜಯದೇವ ಹೃದ್ರೋಗ ಸಂಸ್ಥೆಗೆ ಹಾಸನದಿಂದ ಪ್ರತಿನಿತ್ಯ ನೂರಾರು ಯುವಕರು ಆಗಮಿಸುತ್ತಿದ್ದಾರೆ. ಹೃದಯ ಸಂಬಂಧ ಚಿಕಿತ್ಸೆ ಹಾಗೂ ಕಾಯಿಲೆಗಳಿಗೆ ಔಷಧಿಯನ್ನು ಪಡೀಲಿಕ್ಕೋಗಿ ಬರ್ತಿದ್ದಾರೆ. ಕಳೆದ 2 ತಿಂಗಳ ಅವಧಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಎಷ್ಟು ಮಂದಿ ಭೇಟಿ ನೀಡಿದ್ರು, ಎಷ್ಟು ಮಂದಿ ಮೃತರಾಗಿದ್ದಾರೆ, ಹಾಗೂ ಹಾಸನದಿಂದ ಯಾಕೆ ಹೆಚ್ಚು ಯುವಕರು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಿದ್ದಾರೆ, ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಜಯದೇವ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥರಂತ ಸದಾನಂದ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಜಯದೇವ ಆಸ್ಪತ್ರೆಗೆ ಸರ್ ಹಾಸನದಿಂದ ಎಷ್ಟು ಮಂದಿ ಬರ್ತಿದ್ದಾರೆ ಸರ್ ಪ್ರತಿದಿನ? ಅಂದರೆ ಇತ್ತೀಚೆಗೆ ನಾವು ನ್ಯೂಸ್ ಪೇಪರ್ನಲ್ಲಿ ನೋಡ್ತಾ ಇದ್ದೀವಿ, ಒಂದು 17-18 ಜನ ಹಾಸನದಲ್ಲಿ ಸಣ್ಣ ವಯಸ್ಸಿನವರು ಬಹುತ್ ಯುವಕರು ಮತ್ತು ಯುವತಿಯರು ಹಠಾತ್ತಾಗಿ ಹೃದಯಾಘಾತವಾಗಿ ತೀರ್ಕೊಂಡ್ಬಿಟ್ರು ಅಂತ ಒಂದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಯಿತು. ಇದು ಒಂಥರ ಎಲ್ಲರಿಗೂ ಒಂಥರ ಪ್ಯಾನಿಕ್ ರಿಯಾಕ್ಷನ್ ಕ್ರಿಯೇಟ್ ಮಾಡಿತು. ಈಗ ನಮ್ಮ ಪುನೀತ್ ಅವರು ತೀರ್ಕೊಂಡಾಗ ಇದೇ ಥರ ಆಗಿತ್ತು. ನಮ್ಮ ಆಸ್ಪತ್ರೆಗೆ ಸಾವಿರಾರು ಜನ ಪ್ರತಿನಿತ್ಯ ಭೇಟಿ ನೀಡಿ ತಪಾಸಣೆ ಮಾಡ್ಕೋತಾ ಇದ್ರು. ಈಗಲೂ ಅದೇ ಥರ ಒಂದು ಪ್ಯಾನಿಕ್ ರಿಯಾಕ್ಷನ್ ಬಂದಿದೆ. ಹಾಸನದಿಂದ ಇವತ್ತೂ ಅಷ್ಟೇ ಆಲ್ಮೋಸ್ಟ್ ಒಂದು 300 ಜನ ಸಣ್ಣ ವಯಸ್ಸಿನ ಯುವಕರು ಯುವತಿಯರು ಹಾಸನದಿಂದ ಟ್ರಾವೆಲ್ ಮಾಡಿ ಹೆಲ್ತ್ ಚೆಕಪ್ಗೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಇದೊಂದು ಈಗ ಶುರು ಆಗಿದೆ. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ತಾವು ಕೇಳಿದಾಗೆ ನಾವು ಕಳೆದ ಒಂದು 2 ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳ ಡೇಟಾ ನಾವು ನೋಡಿದಾಗ ನಮ್ಮ ಆ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಒಂದು 1600ರಿಂದ 1700 ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದರಲ್ಲಿ ಒಂದು 100ರಿಂದ 110 ಜನ ತೀರ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಪೇಷಂಟನ್ನು ನಾವು ಸಪ್ರೇಟಾಗಿ ನೋಡಿದಾಗ ಅಂದಾಜಲ್ಲಿ ಒಂದು 750ರಿಂದ 780 ಜನ ಒಂದು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕಿಗೆ ಅಡ್ಮಿಟ್ ಆಗ್ತಾರೆ. ಒಂದು 70ರಿಂದ 80 ಮಂದಿ ಅಂದರೆ ಮೇ ಬಿ ಒಂದು ಶೇಕಡ 10 ಜನ ಹೃದಯಾಘಾತವಾಗಿ ಮರಣ ಹೊಂದ್ತಾ ಇದ್ದಾರೆ. ಇದು ಬರೀ ಇನ್ಪೇಷಂಟ್ ಡೇಟಾ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 20ರಿಂದ 30 ಜನ ಬ್ರಾಡ್ ಡೆಡ್ ಅಂದರೆ ಬರುವಾಗಲೇ ಅವರು ಮರಣ ಹೊಂದಿದ್ದರು. ಆ ಥರ ಪೇಷಂಟ್ ಅಂದಾಜಾಗ ಒಂದು ಪ್ರತಿ ತಿಂಗಳು 30 ಜನ ಬರ್ತಾ ಇದ್ದಾರೆ. ಸೊ ಅವರಲ್ಲಿ ಸಾವಿಗೆ ಕಾರಣ ನಮಗೆ ಗೊತ್ತಿರೋದಿಲ್ಲ, ಅನ್ಲೆಸ್ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಮುಂಚೆ ನಮ್ಗೆ ಗೊತ್ತಿರೋದಿಲ್ಲ. ಪ್ರತಿ ತಿಂಗಳು 100 ಜನ ತೀರೋಗ್ತಿದ್ದಾರೆ. ಹೌದೌದು, ಒಂದು 70ರಿಂದ 80 ಜನ ಅಡ್ಮಿಟ್ ಆದವರು ತೀರ್ಕೊಳ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಯಾಕೆ ನಮ್ಮ ಜಯದೇವ ಸಂಸ್ಥೆಗೆ ತುಂಬ ತೀವ್ರವಾಗಿ ಹೃದಯಾಘಾತ ಆಗಿರೋ ಪೇಷಂಟ್ ಬರ್ತಾರೆ, ಮತ್ತು ಬೇರೆ ಕಡೆಯಿಂದ ಸೀರಿಯಸ್ ಆಗಿ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಆದ್ದರಿಂದ ಸ್ವಲ್ಪ ಸಾವಿನ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಯುವಕರ ಸಂಖ್ಯೆ ಹೆಚ್ಚಾಗಿ ಏನಾದ್ರು ಇರುತ್ತೆ ಸರ್? ಹೌದು, ಹಿಂದಿಗೆ ಇದನ್ನೇ ಕಂಪೇರ್ ಮಾಡಿದಾಗ ಯುವಕರ ಸಂಖ್ಯೆ ಜಾಸ್ತಿ ಆಗಿದೆ. ಈವನ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ, ನಮ್ಮ ಭಾರತ ದೇಶದಲ್ಲಿ ಶೇಕಡ 50 ಹಾರ್ಟ್ ಅಟ್ಯಾಕು 50 ಜನ ಲೆಸ್ ದೆನ್ 50 ಇಯರ್ಸ್ ಜನದಲ್ಲಿ ಆಗ್ತಾ ಇದೆ. ಮತ್ತು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಒಂದು 25-30 ವಯಸ್ಸವರು ಭಾಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ನಮಗೆ ಕಳೆದ 4-5 ವರ್ಷದಿಂದ ಈ ಟ್ರೆಂಡ್ ನಮಗೆ ಕಾಣ್ತಾ ಇದೆ. ಸರ್, ಈಗ ಹಾಸನದವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಸರ್, ಯಾವಾಗಲಿಂದ ಬರ್ತಿದ್ದಾರೆ ಸರ್? ಎಷ್ಟು ಜನ? ಮೇ ಬಿ ಕಳೆದ ಒಂದು ವಾರದಿಂದ ಇದು ಶುರು ಆಗಿದೆ. ಇದು ದಿನಕ್ಕೆ ಅಟ್ಲೀಸ್ಟ್ ಒಂದು 250-300 ಜನ ಇಲ್ಲಿ ಜನರಲ್ ಚೆಕಪ್, ಅವ್ರಿಗೇನೂ ಸಿಂಪ್ಟಮ್ಸ್ ಇರಲ್ಲ, ಏನೋ ಸ್ವಲ್ಪ ಸಣ್ಣ ಇದನ್ನೋ ಬಂತು, ಅವರು ಪ್ಯಾನಿಕ್ ಆಗಿ ನನಗೂ ಅದೇ ಥರ ಆಗ್ಬೋದು ಅನ್ನೋ ಹೆದರಿಕೆಯಿಂದ ಅವರು ಚೆಕಪ್ಗೆ ಬರ್ತಾ ಇದ್ದಾರೆ. ಅತಿ ಹೆಚ್ಚು ಹಾಸನದಿಂದ ಬರ್ತಿದ್ದಾರೆ, ಬಟ್ ಅವರೆಲ್ಲ ಪ್ಯಾನಿಕ್ ಆಗಿದ್ದಾರೆ. ಹೌದು ಹೌದು ಹೌದು, ಅದು ನಾವೆಲ್ಲ ಅವರಿಗೆ ಟೆಸ್ಟ್ ಮಾಡಿ ಸಮಾಧಾನ ಮಾಡಿ ವಾಪಸ್ ಕಳಿಸ್ತಾ ಇದ್ದೀವಿ. ಏನಂತಾರೆ ಸರ್ ಅವರು ಹಾಸನದಿಂದ ಬಂದು ಯುವಕ ಯುವತಿಯರು? ಅದೇ ನಮಗೆ ಅವ್ರಿಗೆ ಎದೆನೋ ಬರ್ತಾ ಇದೆ, ಹಾರ್ಟ್ ತೊಂದರೆ ಇರಬಹುದಾ ಅಂತ ಅವರಿಗೆ ಈವನ್ ಅದರ್ವೈಸ್ ಕಂಪ್ಲೀಟ್ ಹೆಲ್ತಿ ಇರೋರು ಅಷ್ಟೇ, ನನಗೆ ನಾಳೆ ಏನಾದ್ರು ತೊಂದರೆ ಆಗ್ಬಿಡ್ಬೋದಾ, ನನಗೊಂದು ಜನರಲ್ ಚೆಕಪ್ ಮಾಡಿಕೊಡಿ, ನಾನು ಹೆಲ್ತಿಯಾಗಿದ್ದೀನಿ ಅಂತ ಐ ವಾಂಟ್ ಟು ನೋ. ಸೊ ಈ ಥರ ಜನರಲ್ ಚೆಕಪ್ಪು ಅವರೆಲ್ಲರೂ ಬರ್ತಾ ಇದ್ದಾರೆ. ಸ್ಟಾಫ್ಸ್ ಎಲ್ಲ ಹೇಗೆ ಸರ್? ಅದು ಅಂದರೆ ಕ್ರೌಡ್ ಆಗುತ್ತಲ್ಲ, ಹೇಗೆ ಮೇಂಟೈನ್? ಹೌದು, ಈಗ ನಮ್ಮ ಹಾಸ್ಪಿಟಲ್ ಕೆಪಾಸಿಟಿ ಅಂದರೆ ಒಂದು ದಿವಸಕ್ಕೆ ನಾವು ಕರೆಕ್ಟಾಗಿ ಒಂದು 700-750 ಜನ ನಾವು ನೋಡಬಹುದು. ಅದಕ್ಕಿಂತ ಹೆಚ್ಚಿನ ಕ್ರೌಡ್ ಬಂದಾಗ ನಮ್ಮ ವೈದ್ಯರ ಮೇಲೂ ಒತ್ತಡ ಆಗುತ್ತೆ, ನಮ್ಮ ಲ್ಯಾಬೊರೇಟ್ರಿ ECG ಎಕೋ ಮಾಡೋ ಟೆಕ್ನಿಷಿಯನ್ಸ್ ಮೇಲೂ ಇದು ತುಂಬ ಒತ್ತಡ ಕ್ರಿಯೇಟ್ ಮಾಡ್ತಾ ಇದೆ. ಕೆಲವು ಸಲ ನಾವು OPDನ ಬಂದ್ ಮಾಡಬೇಕಾಗ್ತದೆ, ಆಗೋದಿಲ್ಲ ನೋಡೋದಕ್ಕೆ ಅಂತಲೂ ನಾವು ಕೆಲವು ಸಲ ನಾವು ಬಂದ್ ಮಾಡಿದ್ದೀವಿ. ಇದಿಷ್ಟು ಜಯದೇವ ಹೃದ್ರೋಗ ಸಂಸ್ಥೆಗಳ ಮುಖ್ಯಸ್ಥರಂತಹ ಸದಾನಂದ್ ಸರ್ ಅವರ ಮಾತುಗಳು. ಇತ್ತೀಚೆಗೆ ಅಂದರೆ ಕಳೆದ ಒಂದು ವಾರದಿಂದ ಹಾಸನದಿಂದ ಹೆಚ್ಚಿನ ಮಂದಿ ಯುವಕ ಯುವತಿಯರು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಿದ್ದಾರೆ, ತಪಾಸಣೆಗೆ ಒಳಗಾಗ್ತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಸನದಲ್ಲಿ ಅತಿ ಹೆಚ್ಚು ಹೃದ್ರೋಗ ಸಮಸ್ಯೆಗಳು ಕಾಣಿಸ್ಕೊಳ್ತಿವೆ, ಮತ್ತು ಹೃದಯಾಘಾತದಿಂದ ಹಲವಾರು ಮಂದಿ ಬಲಿಯಾಗ್ತಿದ್ದಾರೆ. ಆ ಕಾರಣಕ್ಕಾಗಿ ಪ್ಯಾನಿಕ್ ಆಗಿರುವ ಯುವಕ ಹಾಗೂ ಯುವತಿಯರು ಬರ್ತಿದ್ದಾರೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.